ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಮೇಡಮ್. ಸುಬ್ಬು, ನಾನು ನಿನ್ನ ಹತ್ರ 2 ವಿಷಯ ಮಾತಾಡಬೇಕು. ಮೊದಲನೇದು ಒಂದು ಗುಡ್ ನ್ಯೂಸ್ ಇದೆ, ಅದನ್ನ ಹೇಳ್ಬಿಡ್ತೀನಿ. ನೆನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಅಪ್ಪ ಅವರೇ ಬಂದು ನನ್ನ ಹತ್ರ ಮಾತಾಡಿದ್ರು. ಹೌದಾ? ಏನಂತ? ಅಪ್ಪ ನನ್ನ ಹತ್ರ ಬಂದು ನನಗಂತೂ ತುಂಬಾನೇ ಖುಷಿ ಆಯ್ತು ಸುಬ್ಬು. ಆಹಾ ಮೇಡಮ್, ರೊಟ್ಟಿ ಜಾರಿ ತುಪ್ಪು ಬೀಳ್ತಾ ಇದೆ. ಯಜಮಾನ್ರು ಅವರೇ ನಿಮಗೆ ಹತ್ರ ಆಗ್ತಾ ಇದಾರೆ. ನೀವು ಈ ನೆಪದಲ್ಲಾದ್ರೂ ಯಜಮಾನ್ರ ಜೊತೆ ಹೇಗೆಲ್ಲ ಇರ್ಬೇಕಂತ ಕನ್ಸ್ಕೊಂಡಿದ್ರು ಹಾಗೆಲ್ಲ ಇದ್ಬಿಡ್ಬೋದು ಮೇಡಮ್. ಹೌದು ಸುಬ್ಬು, ಸಾಲಿಗ್ರಾಮ ಅನ್ನೋ ಒಂದೇ ಒಂದು ಹೆಸರು ನನಗೆ ಇಷ್ಟು ಸಹಾಯ ಮಾಡ್ತಿದೆ. ಇನ್ನು ಅಲ್ಲಿ ಹೋದ್ರಂತೂ ಸಾಲಿಗ್ರಾಮ ನನ್ನ ಪಾಲಿಗೆ ಸಾಲಿಗ್ರಾಮ ಅಲ್ಲ, ಸ್ವರ್ಗ ಆಗಿರುತ್ತೆ. ಕರೆಕ್ಟ್ ಮೇಡಮ್. ಇನ್ನೊಂದು ವಿಷಯ ಇದೆ ಅಂದ್ರಲ್ಲ, ಅದೇನದು? ಇನ್ನೊಂದು ಹೌದು, ನಾನು ಎದುರು ಮಾತಾಡಲ್ಲ, ಹೋಗು. ಮಾತಾಡಲ್ವಾ? ಅಲ್ಲ ಮೇಡಮ್, 2 ವಿಷಯ ಇದೆ ಹೇಳಬೇಕು ಅಂತ ಹೇಳ್ಬಿಟ್ಟು ಇವಾಗ ಮಾತಾಡೋಲ್ಲ ಅಂದ್ರೆ ಇನ್ನೊಂದು ವಿಷಯ ನನ್ಗೆ ಯಾರು ಹೇಳ್ತಾರೆ? ನಿನಗೇನು ಹೇಳಿ ಏನು ಪ್ರಯೋಜನ? ನೀನು ಒಂದು ಫ್ರೆಂಡಾ? ಯಾರಾದ್ರೂ ನನ್ನ ಹಳ್ಳಕ್ಕೆ ತಳ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ನಗ್ನಗ್ತಾ ನಿಂತಿರ್ತೀಯ ನೀನು ಅಷ್ಟೇ. ಹೌದಾ ಮೇಡಮ್? ಈ ಮಾತು ನಿಜಾನಾ? ಅದು ನಿಜ ಅಲ್ಲದೆ ಇರ್ಬೋದು, ಆದ್ರೆ ನೀನು ಮಾಡಿದಂಥದ್ದು ಕೆಲಸ ತಾನೆ. ಅಂತ ತಪ್ಪು ನಾನೇನು ಮಾಡಿದೆ? ತಪ್ಪು ಮಾಡಿದ್ದು ನೀನಲ್ಲ, ಶ್ರೀವಲ್ಲಿ. ನನ್ನ ಕಣ್ಣೆದುರು ಕಡೆ ನಮ್ಮಪ್ಪನ ಅಪ್ಪಾಜಿ ಅಂತ ಕರೆಯೋದೇನು, ಅವ್ರ ಕಾಲಿಗೆ ಬೀಳೋದೇನು, ನಾನು ನೀವು ಹಾಕಿದ ಕೆರೆನ ದಾಟಲ್ಲ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿಯೋದೇನು. ಮೇಡಮ್, ಅವಳು ಆಡಿದ ಮಾತಿಗೂ ನನಗೂ ಏನು ಮೇಡಮ್ ಸಂಬಂಧ? ನೀವು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ನಾನು ನಿನ್ಗೆ ಹೇಳಿದ್ದೆ ತಾನೆ, ಅವಳನ್ನ ಕಂಟ್ರೋಲಲ್ಲಿ ಇಡು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಕ್ ಬಿಡಬೇಡ ಅಂತ. ಹೌದಾ? ನನಗೆ ಯಾವಾಗ ಹೇಳಿದ್ರಿ? ಸುಮ್ಮನಿರು ಸುಬ್ಬು, ನಾನು ನಿನ್ನ ಫ್ರೆಂಡ್ ಅನ್ಕೊಂಡಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಅವಳು ಅಷ್ಟೆಲ್ಲ ಮಾತಾಡ್ಬೇಕಾದ್ರೆ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರಿ ಅಲ್ಲ. ಮೇಡಮ್, ಇದೆಲ್ಲ ಯಾವ ದೊಡ್ಡ ವಿಷಯ ಮೇಡಮ್? ಅವಳು ಹಂಗೆ ಮಾತು ಸ್ವಲ್ಪ ಜಾಸ್ತಿ, ನಿಮಗೆ ಗೊತ್ತಲ್ಲ. ಅವಳು ಎಷ್ಟಾದ್ರೂ ಮಾತಾಡ್ಕೊಳ್ಳಿ, ಏನಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ನಮ್ಮ ಅಪ್ಪನ ಮುಂದೆ ಬಂದು ಈ ತರ ಡ್ರಾಮಾ ಎಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಯಾರೋ ಬಂದು ನಮ್ಮ ಅಪ್ಪನ್ನ ಅಪ್ಪ ಅಪ್ಪಾಜಿ ಅಂತ ಕರೆದ್ರೆ ನಾನು ಸಹಿಸ್ಕೊಳ್ಳಲ್ಲ. ನಮ್ಮ ಅಪ್ಪ ನನ್ನ ಹತ್ರ ಮಾತಾಡಲಿಲ್ಲ ಅಂದ್ರೂ ಸರಿ, ಆದ್ರೆ ಇನ್ಯಾರನ್ನೋ ಮಗಳಿದ್ದಾಗೆ ಅಂತ ಎಲ್ಲ ಮಾತಾಡ್ಸಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಏನು ಮೇಡಮ್, ಪೊಸೆಸಿವ್ನೆಸ್ಸಾ? ಏನಾದ್ರೂ ಅನ್ಕೋ ಸುಬ್ಬು, ನಮ್ಮ ಅಪ್ಪನ ಪ್ರೀತಿ ಪೂರ್ತಿ ನನಗೆ ಸಿಗ್ಬೇಕು. ಅವ್ರ ಪ್ರೀತಿ ನನ್ನ ಪಾಲಿಗೆ ಪ್ರಸಾದ ಇದ್ದ ಹಾಗೆ. ಒಂದು ಅಗ್ಲು ಸಿಕ್ಕಿದ್ರು ಅದನ್ನ ಕಣ್ಣಿಗೆ ಒತ್ಕೊಂಡು ತಿಂತೀನಿ. ಅದಕ್ಕೋಸ್ಕರ ತಪಸ್ ಮಾಡ್ತಿದ್ದೀನಿ. ಅದನ್ನ ಬಿಟ್ಬಿಟ್ಟು ಇದ್ಕಿದ ಹಾಗೆ ಯಾರೋ ಬಂದು ಆ ಪ್ರಸಾದ ಚೆಲ್ಲಾಡ್ಕೊಂತಿದ್ರೆ ನನಗೆ ಬೇಜಾರಾಗಲ್ವಾ? ಆಯ್ತು ಆಯ್ತು, ನಿಮ್ಮ ಬೇಜಾರು ನಮಗೆ ತಲುಪಿದೆ. ಇದ್ರ ಬಗ್ಗೆ ಏನೇನೆಲ್ಲ ಮಾಡಬೇಕು ಅದನ್ನ ನಾನು ಯೋಚನೆ ಮಾಡ್ತೀನಿ. ನಾನು ಇವಾಗ ಅಲ್ಲಿಗೆ ಬರ್ತಾ ಇದ್ದೀನಿ, ಮಾತಾಡೀರಿ. ಸರಿ ಆಯ್ತು, ಬಾ. ಶಿವಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.